ಮೊದಲ ಹಂತದಲ್ಲಿ ಟಾಸ್ ಜಯಿಸಿರ್ತಕ್ಕಂಥ ಎಂಆರ್ ಕ್ರಿಕೆಟ್ ಟೀಮ್ನ ತಂಡ ಆರಂಭಿಕ ಹಂತದಲ್ಲಿ ದಾಂಡಿಗತನವನ್ನು ಆಯ್ದುಕೊಳ್ತಾ ಇದೆ. ನಿನ್ನೆ ದಿನ ಹನುಮಾನ್ ವಾರಿಯರ್ಸ್ ವಿರುದ್ಧವಾಗಿ ಪರಾಜಯವನ್ನು ದಾಖಲಿಸಿದ್ದಾರೆ. ಈ ನಿನ್ನೆ ದಿನ GYC ವಿರುದ್ಧವಾಗಿ ಪರಾಜಯವನ್ನು ದಾಖಲಿಸಿರ್ತಕ್ಕಂಥ ರೆಡ್ ಬುಲ್ಸ್ ಮತ್ತೊಂದೆಡೆ ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡವನ್ನು ಕಾಣ್ತಾ ಇರ್ತಕ್ಕಂಥ ಎರಡು ತಂಡಗಳು ಎರಡನೇ ದಿನದ ಮೂರನೇ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಹೋರಾಟ. DC ಗೌಡ್ರು, ಸೃಷ್ಟಿ ಲೋಕೇಶ್ ಅವರು, ರವಿ ಕಿತ್ತನಹಳ್ಳಿ, 3 ಜನ ತ್ರಿಮೂರ್ತಿಗಳೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಾಂಘಿಕ ಹೋರಾಟದ ಪ್ರಯತ್ನವೇ ದಾಸನಪುರ ಹೋಬಳಿ ಚಾಂಪಿಯನ್ ಲೀಗ್ 2019ರ ವ್ಯವಸ್ಥಿತ ಕ್ರೀಡಾಕೂಟ. ರಮೇಶ್ ದೇವಾಡಿಗನನ್ನು ಪರಿಚಯಿಸುವಂತಹ ಪ್ರಯತ್ನ ಆರಂಭಿಕ ಹಂತದಲ್ಲಿ ರೆಡ್ ಬುಲ್ಸ್ ಮಾಡ್ತಾ ಇದೆ. ಸಾಗರ್ ಸ್ಟ್ರೈಕಲ್ಲಿ, ಶಶಿ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಯೋಗಗಳು ಸಜ್ಜುಗೊಳಿಸ್ತಾ ಇದೆ. ಗೋಡದ ಹಿಂಭಾಗದಲ್ಲಿ ಆ ತಂಡದ ಅನುಭವ ಆಟಗಾರ ಹರ್ಷ. ಸುಂದರತೆ ಚೆಂಡಿಗೆ ಅವಕಾಶಗಳು ಬರ್ತಾ ಇಲ್ಲ. ಔಟ್ ಸೈಡ್ ಆಫ್ರಿಕಾ ಮುಖಾಂತರವಾಗಿ ಅತಿಕ್ರಮ ಓಟಗಳು ಕೂಡ ಆರಂಭವನ್ನು ಕಾಣ್ತಾ ಇದೆ. ಒಂಟಿ ಹೊಡೆದ ಮುಖಾಂತರವಾಗಿ MR ಕ್ರಿಕೆಟ್ ಟೀಮ್ನ ತಂಡ ಆರಂಭಿಕ ಹಂತದಲ್ಲಿ ಟಾಸ್ ಜಯಿಸಿಕೊಂಡು ದಾಂಡಿಗತನವನ್ನು ಆಯ್ದುಕೊಳ್ತಾ ಇದೆ. ಔಟ್ ರಚ್ ಆಗಿರ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಬ್ಯಾಕಪ್ ಅನ್ನು ಕಂಡುಕೊಂಡ್ರು. ಆರಂಭಿಕ ಜಾರಿಯಲ್ಲಿ ತೇಲಿ ಹೋಗ್ತಾ ಇತ್ತು. ಸುರಕ್ಷಿತ ಕ್ಷೇತ್ರಕ್ಷಣ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಮಧ್ಯಾಹ್ನದ ಅವಧಿಯಲ್ಲಿ ಆರಂಭ ಕಂಡ್ರು ಕೂಡ ಸ್ವಲ್ಪ ಮಟ್ಟಿಗೆ ವಿರಳವಾಗಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಅಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಗ್ಯಾಲರಿ ಕೂಡ ಹೌಸ್ಫುಲ್ ಆಗುವಂತಹ ಸಾಧ್ಯತೆ ಇದೆ. ಸುಂದರತೆ ಸತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಮೇಶ್ ದೇವಾಡಿಗ ಅನುಭವಿ ಆಟಗಾರನ ಅನುಭವದ ಚೆಂಡುಗಳು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮುಂದಿನ ಪಂದ್ಯ ವಾಯುಪುತ್ರ ಮತ್ತು ಹನುಮಾನ್ ವಾರಿಯರ್ಸ್ ಎರಡು ತಂಡದ ನಾಯಕ ಬರಬೇಕು. ಹನುಮಾನ್ ವಾರಿಯರ್ಸ್ ಮತ್ತು ವಾಯುಪುತ್ರ ತಮ್ಮ ಆಟಗಾರರ ಯಾದಿ ಪ್ಲೇಯಿಂಗ್ ಲಿಸ್ಟ್ ನೀಡಬೇಕೆನ್ನುವಂಥ ಸೂಚನೆ ನೀಡ್ತಾ ಇದ್ದೇವೆ. ಅಲ್ಲಿ ವಾಯುಪುತ್ರ ಪ್ರವರ್ತಕರು ಆಗಮಿಸಿದ್ದಾರೆ. ಹನುಮಾನ್ ವಾರಿಯರ್ಸ್ ನಾಯಕ ಬನ್ನಿ. ಸುಂದರತೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಕ್ಕಾಚಾರದ ಎಸೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ತಂಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಹೋದರಿ ಆಘಾತವಿಲ್ಲದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡಿಬಹುದಾಗಿತ್ತು. ಆದ್ರೂ ಕೂಡ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. ಸುರಕ್ಷಿತ ಕ್ಷೇತ್ರಕ್ಷಣಕ್ಕೆ ದಾಖಲಾತಿಯನ್ನು ಕಾಣ್ತಾ ಇದೆ. ಎರಡೂ ತಂಡಗಳಿಗೂ ಕೂಡ ಜಯ ಅನಿವಾರ್ಯವಾಗಿದೆ. ಜಯಿಸಲೇಬೇಕಾಗಿರ್ತಕ್ಕಂಥ ಪಂದ್ಯಗಳು ಮುಂದಿನ ಹಂತದಲ್ಲಿ ಜರುಗುತ್ತದೆ. ಎರಡೂ ತಂಡಗಳು ಮೊದಲ ಪಂದ್ಯವನ್ನು ಕಳ್ಕೊಂಡಿದ್ದಾರೆ. ಲೀಗ್ ಕಮ್ ನಾಕೌಟ್ ರೂಪದಲ್ಲಿ ಸಾಗ್ತಾ ಇರತಕ್ಕಂಥ ಪಂದ್ಯಾಕೂಟ. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ನೇರ ಗುರಿ ಸಾಗ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 6ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಮುಗ್ತಾ ಇದ್ದಾರೆ. ಹೋದರಿ ಆಘಾತವಿಲ್ಲದೆ ಬಹಳಷ್ಟು ಉತ್ತಮ ರೀತಿಯ ಲೆಕ್ಕಾಚಾರದ ಆರಂಭವನ್ನು ಕಂಡುಕೊಂಡ್ರು MR ಕ್ರಿಕೆಟ್ ಟೀಮ್ನ ತಂಡ. ಆರಕ್ಕೆ ನೊಲಾಸ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಕಣದ ಒಳಭಾಗದಲ್ಲಿ ಕತ್ತಲೆ ಆವರಿಸುವಂತಹ ಸಾಧ್ಯತೆ ಇದೆ. ಆ ಕತ್ತಲೆಯನ್ನು ಕೂಡ ಹೋಗಲಾಡಿಸಬಲ್ಲಂತ
8 ಹೊನಲು ಬೆಳಕಿನ ಟವರ್ಗಳಿಂದ ಹೊರಸೂಸಬಲ್ಲಂತಹ ಹೊನಲು ಬೆಳಕಿನ ಕಿರಣಗಳು ಕತ್ತಲೆಯನ್ನು ಹೋಗಲಾಡಿಸಿ ಹಗಲಾಗಿಸ್ತದೆ. ಆ ಹಗಲು ರಾತ್ರಿಯ ನಡುವೆ ದಾಸನಪುರ ಹೋಬಳಿ ಚಾಂಪಿಯನ್ ಲೀಗ್ 2019ರ ವ್ಯವಸ್ಥಿತ ಕ್ರೀಡಾಕೂಟ 2ನೇ ದಿನಕ್ಕೆ ಮುಂದುವರಿಕೆ ಕಾಣುತ್ತದೆ. ಪಂದ್ಯಾಕೂಟದ ವಿಜಯಿ ತಂಡ 4 ಲಕ್ಷ ನಗದಿನ ಜೊತೆಗಾಗಿ ಆಕರ್ಷಕವಾಗಿರ್ತಕ್ಕಂಥ ಬೆಳ್ಳಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಎರಡನೇ ಸ್ಥಾನೀಯ ತಂಡ 2 ಲಕ್ಷ ನಗದಿನ ಜೊತೆಗಾಗಿ ಆಕರ್ಷಕವಾಗಿರ್ತಕ್ಕಂಥ ಬೆಳ್ಳಿ ಟ್ರೋಫಿ. ಸ್ವಲ್ಪ ಮಟ್ಟಿಗೆ ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ ಮಾಡಿದ್ರು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹೊಸ ಬೌಲರ್ ಚಂದ್ರಶೇಖರ್ ಅನ್ನು ಪರಿಚಯಿಸುವಂತಹ ಪ್ರಯತ್ನ. ತೃತೀಯ ಸ್ಥಾನೀಯ ತಂಡ 1 ಲಕ್ಷದ ಜೊತೆಗಾಗಿ ಬೆಳ್ಳಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. 4ನೇ ಸ್ಥಾನೀಯ ತಂಡ 50,000ದ ಜೊತೆಗಾಗಿ ಬೆಳ್ಳಿಯ ಟ್ರೋಫಿಗಳು. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟ, ಶ್ರೀಮಂತ ಪಂದ್ಯಾಕೂಟವಾಗಿ ದಾಖಲೆ ಪುಟವನ್ನು ಸೇರುವಂತಹ ಎಲ್ಲ ಸಾಧ್ಯತೆಯ ಪಂದ್ಯ. ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಜಯಿಸಲೇಬೇಕಾಗಿರ್ತಕ್ಕಂಥ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಕೂಡ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ. ಕ್ವಾಲಿಫೈಡ್ ಮೈಂಡ್ ಗೇಮ್ ಅನ್ನು ದಾಖಲಿಸ್ತಾ ಇದೆ. ಮೊದಲ ಓವರ್ನಲ್ಲಿ 6 ಓಟವನ್ನು ದಾಖಲಿಸಿದ್ದಾರೆ. ಪವರ್ ಪ್ಲೇ ಜಾರಿಯಲ್ಲಿದೆ. ಬಿರುಸಿನ ಹೊಡೆತಗಳು ಬರ್ತಾ ಇಲ್ಲ. ಬೌಂಡರಿ ಸಿಕ್ಸರ್ಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಮತ್ತೆ 3ನೇ ಬಾರಿ ಚಂದ್ರಶೇಖರ್. ಸ್ಲೋವರ್ ಚೆಂಡು, ಗತಿ ಪರಿವರ್ತನೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. 3ನೇ ಡಾಟ್ ಬಾಲ್ ಅನ್ನು ಚಂದ್ರಶೇಖರ ಎಸಿತಾ ಇದ್ದಾರೆ. ಪ್ರಾಮುಖ್ಯ ಪವರ್ ಪ್ಲೇಯ 2ನೇ ಓವರ್ನಲ್ಲಿ. ಮೊದಲ ಓವರ್ನಲ್ಲಿ ಕೇವಲ 6 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸದ್ಯ 2ನೇ ಓವರ್ನಲ್ಲಿ 3 ಚೆಂಡುಗಳು ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಸ್ಲೋವರ್ ಚೆಂಡು, ತನ್ಮೂಲಕ ನೋ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ರು. 1+2 3 ಓಟಗಳ ಸೇರ್ಪಡೆ ಮತ್ತು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 9. ಆರಂಭಿಕ 3 ಚೆಂಡುಗಳಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಂತ ಚಂದ್ರಶೇಖರ್ 4ನೇ ಚೆಂಡಿನಲ್ಲಿ ನೋಬಾಲ್ ಎಸೆತವನ್ನು ಕಾಣ್ತಾ ಇದ್ದಾರೆ. 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಫ್ರೀಟ್ ಅವಕಾಶ ಇತ್ತು, ಆಘಾತವನ್ನು ಕಾಣ್ತಾ ಇಲ್ಲ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 10ಕ್ಕೆ ತಲುಪ್ತಾ ಇದೆ. 2 ಅಂಕಿಯನ್ನು ಕ್ರಮಿಸ್ತಾ ಇದೆ. ಚಾಲ್ತಿಯ 2ನೇ ಓವರ್ನ ಮುಕ್ತಾಯದ 4 ಚೆಂಡುಗಳ ಬಳಿಕ 10 ಚೆಂಡುಗಳ ಮುಕ್ತಾಯದ ಬಳಿಕ 10 ಓಟವನ್ನು ದಾಖಲಿಸಿದ್ರು. ಇನ್ನು ಕೂಡ 2 ಎಸೆತ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಓಟಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಒಂದು ಚೆಂಡು ಬಾಕಿ ಉಳಿತಾ ಇದೆ.
ತನ್ನ ಮೊತ್ತ 11. ಚಂದ್ರಶೇಖರ ಕೊನೆಯ ಬಾರಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರದ ಆಟವನ್ನು ಆಡಿದ್ರೆ ಕ್ಯಾಚ್ ಪಡಿಬಹುದಾಗಿತ್ತು. ಆದರೂ ಕೂಡ ಸುರಕ್ಷಿತ ಕ್ಷೇತ್ರ ರಕ್ಷಣೆ ರೆಡ್ ಬುಲ್ಸ್ನ ಆಟಗಾರರು ಮಾಡ್ತಾ ಇದ್ದಾರೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 12 ಚೆಂಡುಗಳ ಮುಕ್ತಾಯದ ಬಳಿಕ 12ಕ್ಕೆ ಹೋದ್ದರಿ ಆಘಾತವನ್ನು ಕಾಣ. ಬಹಳಷ್ಟು ದಾಖಲೆ ವ್ಯವಸ್ಥಿತ ಕ್ರೀಡಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಋತುವಿನಲ್ಲಿ ನಾವು ಕಂಡ ಹಾಗೆ ಬಹಳಷ್ಟು ಪಂದ್ಯಾಟಗಳು ನಡೆಯಬಲ್ಲಂತ ಒಂದು ಓಟವನ್ನು ದಾಖಲಿಸಿದ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಔಟ್ ರಚ್ ಆಗಿರ್ತಕ್ಕಂಥ ಹೊಡೆತಗಳು ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ 14. ಕ್ಷಮಿಸಿ 14. ಬಹಳಷ್ಟು ಉತ್ತಮತೆ ಆಟ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ತನ್ನ ಮೊತ್ತ 16. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು. ಲೋವರ್ ಫುಲ್ ಟಾಸ್ ಬ್ಯಾಕ್ ಟು ಬೌಲರ್ಸ್ ಆಟ. ನೋವಾನ್ಸ್ ಲ್ಯಾಂಡ್ 2 ಓಟವನ್ನು ದಾಖಲಿಸಿದ್ರು. ಮೂರನೇ ಓಟವನ್ನು ದಾಖಲಿಸುವಂತಹ ಲೆಕ್ಕಾಚಾರಗಳು ಬರ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಮೂರನೇ ಓಟದ ಹಂತದಲ್ಲಿ ಬರ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೂರನೇ ಓವರ್ನಲ್ಲಿ ಹೋದ್ದರಿ ಆಘಾತವಿಲ್ಲದೆ ಈ ರೀತಿಯ ಓಟಗಳು ದಾಖಲಿಸಿದ್ರು ಕೂಡ 50-55 ಓಟಗಳು ನಿಸ್ಸಂಶಯವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತದೆ. ಬೌಂಡರಿ ಸಿಕ್ಸರ್ಗಳ ದಾಖಲಾತಿಯನ್ನು ಕಂಡ್ರೆ 60-65 ಓಟಗಳು ಬರುವಂತಹ ಸಾಧ್ಯತೆ ಪಂದ್ಯ. ಒಂದೆಡೆ ಗಾಳಿಯ ಬರಪುರ ಒತ್ತಡ ಕೂಡ ಸ್ವಲ್ಪ ಮಟ್ಟಿಗೆ ಆಟಗಾರರಿಗೆ ಲಭಿಸ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗಲ್ಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯದ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ತನ್ಮೂಲಕ ಅದೃಷ್ಟದ ಆಟದಲ್ಲಿ ಮೊದಲ ಯಶಸ್ಸನ್ನು ರೆಡ್ ಬುಲ್ಸ್ನ ಆಟಗಾರರು ಪಡ್ಕೊಂಡ್ರು. ಕ್ಷೇತ್ರ ರಕ್ಷಣೆಯ ವೈಫಲ್ಯದ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನದ ನಡುವೆ ರನ್ಔಟ್ ಮುಖಾಂತರವಾಗಿ ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಶಶಿ ರನ್ಔಟ್ ಆದ್ರು.
ಮತ್ತೆ ಚಂದ್ರಶೇಖರನನ್ನು ಪರಿಚಯಿಸ್ತಾ ಇದ್ದಾರೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ತಡ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದೆ. ಒಂದು ಹೋದರೆ ಆಘಾತದ ಮುಖಾಂತರವಾಗಿ ಶಶಿ ರನ್ಔಟ್ ಆದ್ರು. ತಾಟಿ ಮುಟ್ಟಿ ಆಟವನ್ನು ಆಡುವಂತಹ ಪ್ರಯತ್ನ, ಒಂದೋಟಗಳ ಸೇರ್ಪಡೆ ತಡ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಚಂದ್ರಶೇಖರ್ ಮತ್ತೆ 2ನೇ ಓವರ್ಗಾಗಿ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ, ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇಲ್ಲ. ತನ್ನ ಮೊತ್ತ ಕೂಡ 21ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಒಂದು ಹೋದ್ದರಿಯ ಆಘಾತವನ್ನು ಕಡ್ಕೊಳ್ಳೋದ್ರ ಮುಖಾಂತರವಾಗಿ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟ. 12 ತಂಡಗಳು 12 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದು ಓಟಗಳ ಸೇರ್ಪಡೆ 22ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 22 ಫಾರ್ ಲಾಸ್ ಆಫ್ 1 ವಿಕೆಟ್. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡುವಂತಹ ಪ್ರಯತ್ನಗಳು. ಔಟ್ಸೈಡ್ ದ ಲಕ್ಷ್ಯ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥ ಚೆಂಡಿಗೆ ಮತ್ತೆ ಬಿರುಸಿನ ಹೊಡೆತವನ್ನು ಕಿರಣ್ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ತಿಕ್ಕರಜ್ಜ ಆಗ್ತಾ ಇದೆ. ದಾಂಡಿನ ಕೆಳ ಅಂಚನ್ನು ಸವರ್ತಾ ಇದೆ ಚೆಂಡು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 23ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಚಂದ್ರಶೇಖರ ಬಹಳಷ್ಟು ಲೆಕ್ಕಾಚಾರದ ಚೆಂಡನ್ನು ಎಸೀತಾ ಇದ್ದಾರೆ. ಪ್ರತಿಯೊಂದು ಎಸೆತಗಳಿಗೆ ಓಟಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮೇಲ್ನೋಟದ ಪರಿಸ್ಥಿತಿ ಈ ರೀತಿಯ ಓಟಗಳು ಬಂದರೂ ಕೂಡ 40+ ಓಟಗಳು, 40ಕ್ಕೂ ಮಿಕ್ಕಿರ್ತಕ್ಕಂಥ ಓಟವನ್ನು ದಾಖಲಿಸುವಂತ ಎಲ್ಲ ಲೆಕ್ಕಾಚಾರದ ಪಂದ್ಯ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಮತ್ತೆ ಸತತ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳ ಸುಂದರತೆ ಓವರನ್ನು ಚಂದ್ರಶೇಖರ ದಾಖಲಿಸಿದ್ದಾರೆ. ಕೇವಲ 4 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದ 24 ಚೆಂಡುಗಳ ಮುಕ್ತಾಯದ ಬಳಿಕ 23 ಓಟವನ್ನು ದಾಖಲಿಸಿದ್ದಾರೆ.
ಅಲ್ಲಿ MR ಕ್ರಿಕೆಟ್ ಟೀಮ್ನ ಆಟಗಾರರು ಡಗೌಟ್ನ ಒಳಭಾಗದಲ್ಲಿ ಆಟಗಾರರು ಉಪಸ್ಥಿತಿ ಇರಬೇಕು. MR ಕ್ರಿಕೆಟ್ ಟೀಮ್ ಎಲ್ಲ ಆಟಗಾರರು ಡಗೌಟ್ ಒಳಭಾಗದಲ್ಲಿ ಇರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸಂಘಟಕರು. ತಪ್ಪಿದ್ರೆ ಪ್ರತಿಯೊಬ್ಬರ ತಲೆಗೆ 2 ಓಟಗಳು ಮೈನಸ್ ಆಗ್ತದೆ, ಗಮನಿಸಿಕೊಳ್ಳಿ. ಅದು ಎಲ್ಲ ತಂಡಗಳಿಗೆ ಅನ್ವಯಿಸದೆ, ಪಂದ್ಯಾಟವನ್ನು ಆಡಬಲ್ಲಂತ ಎಲ್ಲ ತಂಡಗಳಿಗೆ ಈ ರೀತಿಯ ನಿಯಮ ಅನ್ವಯಿಸದೆ, ಗಮನಿಸಿಕೊಳ್ಬೇಕು. ಮತ್ತೆ ಕ್ಷೇತ್ರರಕ್ಷಣೆ ವೈಫಲ್ಯ, ತನ್ಮೂಲಕ ಅದೃಷ್ಟದ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಓಟಗಳು ಬರ್ತಾ ಇದೆ. ಅಲ್ಲಿ MR ಕ್ರಿಕೆಟ್ ಟೀಮ್ನ ಆಟಗಾರರಿಗೆ ಮತ್ತೆ ಸಂಘಟಕರು ಸೂಚನೆ ಕೊಡ್ತಾ ಇದ್ದಾರೆ. ಒಳಗೆ ಹೋಗದಿದ್ರೆ ಪ್ರತಿಯೊಬ್ಬರಿಗೆ 2 ರನ್ ಮೈನಸ್ ಆಗ್ತದೆ. 4 ಜನ ಇದ್ರೆ 8 ರನ್. ದಯಮಾಡಿ ಗಮನಿಸಿ. ಈಚ್ ಅಂಡ್ ಎವರಿಗೆ ಒಂದೇ ರೂಲ್ಸ್, ದಯಮಾಡಿ ಗಮನಿಸಬೇಕು ಸ್ಟ್ರಿಕ್ಟ್ಲಿ. ಸಂಘಟಕರು ಸೂಚನೆ ಕೊಡ್ತಾ ಇದ್ದಾರೆ. MR ಕ್ರಿಕೆಟ್ ಟೀಮ್ಗೆ 2 ಓಟಗಳ ಮೈನಸ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ, ಗಮನಿಸಿಕೊಳ್ಳಿ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ನೀವು ಟೋಟಲ್ ಹಾಕಿ ಅದ್ರಲ್ಲಿ 2 ಮೈನಸ್ ಅಂತ ನಾನು ಹೇಳ್ತೀನಿ. ನೀವು ಟೋಟಲ್ ಹಾಕ್ತಾ ಹೋಗಿ. ನೋ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. ಓಟಗಳ ಸೇರ್ಪಡೆ ತಂಡದ ಮೊತ್ತ 31 ಆಗಿದೆ. ಅದರಲ್ಲಿ 2 ಓಟ ಮೈನಸ್, ತಂಡದ ಮೊತ್ತ 29. ಗಮನಿಸಿಕೊಳ್ಳಿ. ತಂಡ ಮೊತ್ತ 29. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಫ್ರೀ ಹಿಟ್ನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬಿರುಸಿನ ಹೊಡೆತ, ಮತ್ತೆ ನೋಬಾಲ್ ಸೂಚನೆ, ಮತ್ತೆ ಬೌಂಡ್ರಿ ಬರ್ತಾ ಇದೆ. 1+4. ತಂಡ ಮೊತ್ತ 34ಕ್ಕೆ ತಲುಪ್ತಾ ಇದೆ. ತಂಡ ಮೊತ್ತ 33. ತಂಡ ಮೊತ್ತ 35 ಆಗಿದೆ. 2 ಓಟಗಳ ಮೈನಸ್ 33. ಗಮನಿಸಿಕೊಳ್ಳಿ. ತಂಡ ಮೊತ್ತ 35. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು.
ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಔಟ್ ಟಚ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಒಂದು ಓಟವನ್ನು ದಾಖಲಿಸಿದ್ರೆ ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಪೂರ್ಣಾಂತರವಾಗಿತ್ತು. ಬೆರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ, 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 43ಕ್ಕೆ ತಲುಪ್ತಾ ಇದೆ. ತಂಡ ಮೊತ್ತ 43. ಒಂದು ಓಟವನ್ನು ದಾಖಲಿಸಿದ್ರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನವನ್ನು ಮಾಡಿದ್ರು. ಬಹಳ ಶೂತಮೃತ್ಯ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಹಲೋ, ಮ್ಯೂಸಿಕ್ ಆಫ್ ಮಾಡಿ. 5 ನಿಮಿಷಗಳ ಕಾಲ ಪಂದ್ಯಾಟವನ್ನು ಸ್ಥಗಿತಗೊಳಿಸಬೇಕು. ಸಂಘಟಕರು ತೀರ್ಪು ಕೊಡ್ತಾ ಇದ್ದಾರೆ. 5 ನಿಮಿಷಗಳ ಕಾಲ ಪಂದ್ಯಾಟವನ್ನು ಸ್ಥಗಿತಗೊಳಿಸಿ. ಯಾಕಂತ ಹೇಳಿದ್ರೆ ಸಂಘಟಕರ ತೀರ್ಮಾನ ಒಂದೇ ರೀತಿಯಾಗಿದೆ. ಎಲ್ಲ ತಂಡಗಳಿಗೆ ಒಂದೇ ರೀತಿಯ ತೀರ್ಮಾನಗಳು ಸಂಘಟಕರು ನಡೆಸ್ತಾ ಇರೋದ್ರಿಂದ ಎಲ್ಲರೂ ಕೂಡ ಸಹಕರಿಸಬೇಕಾಗಿದೆ. ತಪ್ಪಿದ್ರೆ ಮತ್ತೆರಡು ಓಟಗಳ ಮೈನಸ್ ಆಗುತ್ತದೆ ಅನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ. ಪಂದ್ಯ ಆರಂಭಗೊಳಿಸಿ. ತಡ ಮೊತ್ತ 44. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು.
ಒಂದು ಓಟಗಳ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ ಮತ್ತೆ ಬೀಸುವಂತ ಪ್ರಯತ್ನ, ಬಹಳ ಉತ್ತಮವಾದ ಕ್ಷೇತ್ರಕ್ಷಣೆ ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಹಂತದ 2 ಚೆಂಡುಗಳಷ್ಟೇ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಒಂದು ಬಿರುಸಿನ ಸಿಕ್ಸರ್ ಅನ್ನು ಸಾಗರ್ ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ, ಅಂತಿಮ ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ, ರನೌಟ್ ಮುಖಾಂತರವಾಗಿ ಮತ್ತೆ ಹುದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಸೋಮಣ್ಣ ಅವರೇ, ಐವತ್ತೊಂದು ಓಟಗಳು, 51ರಲ್ಲಿ 2 ಓಟ ಮೈನಸ್ ಅನ್ನುವಂತ ಸೂಚನೆ ಸಂಘಟಕರು ರವಾನಿಸಿದ್ದಾರೆ. 49 ಓಟ, 50 ಓಟವನ್ನು ದಾಖಲಿಸಿದರೆ ರೆಡ್ ಬುಲ್ಸ್ನ ಆಟಗಾರರು ಮೊದಲ ಜಯವನ್ನು ದಾಖಲಿಸುತ್ತಾರೆ. ನಾಣ್ಯ ಚಿಮ್ಮಿಗಾಗಿ 2 ತಂಡ ನಾಯಕರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹನುಮಾನ್ ವಾರಿಯರ್ಸ್ ಟಾಸ್ಗಾಗಿ ತಾವು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವಾಯುಪುತ್ರ ವರ್ಸಸ್ ಹನುಮಾನ್ ವಾರಿಯರ್ಸ್ ಟಾಸ್ಗೋಸ್ಕರ ಕೊನೆಯ ಕಾರ್ಯ 2 ತಂಡದ ನಾಯಕರು ಇತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಟಾಸ್ ಪ್ರಕ್ರಿಯೆಗೆ ಹನುಮಾನ್ ವಾರಿಯರ್ಸ್ ಹಾಗೂ ವಾಯುಪುತ್ರ ಕ್ಯಾಪ್ಟನ್ ಲಾಸ್ಟ್ ಕಾಲ್ ಫಾರ್ ಯು. 7 ಓವರ್ಗಳ ಮುಗಿತಾಕ್ಷಣದ ಒಳಗೆ ನಮ್ಮ ಮುಖ್ಯ ವೇದಿಕೆ ಹತ್ತ ಬರಬೇಕು. ಎಲ್ಲ ತಂಡಗಳು ಗಮನಿಸಿ. ವಾಯುಪುತ್ರ ಕೊನೆಯ ಕರೆ, ಸಮಯ ಮೀರ್ತಾ ಇದೆ. ವಾಯುಪುತ್ರ ಕ್ಯಾಪ್ಟನ್
2019. 5 ದಿನಗಳ ಕಾಲ ನಡೆಯುವ ಕ್ರಿಕೆಟ್ ಹಬ್ಬ, ಹಗಲು ರಾತ್ರಿ ಪಂದ್ಯಾಟ ಮಾತ್ರ. ರವಿ ಕಿತ್ತನಹಳ್ಳಿ, ಡಿಸಿ ಗಂಗಾಧರ್ ಗೌಡ್ರು ಹಾಗೂ ಸೃಷ್ಟಿ ಲೋಕೇಶ್ ತ್ರಿಮೂರ್ತಿಗಳ ಸಾರಥ್ಯ ನಡೀತಿರುವಂತಹ ರಾಜ್ಯದ ಟೆನ್ನಿಸ್ ಬಾಲ್ ಇತಿಹಾಸ ಅತಿ ವೈಭವಪೇತ ಪಂದ್ಯಕೂಟ ಚಾಂಪಿಯನ್ಸ್ ಲೀಗ್ 2019. ಲೈಟ್ಸ್ ಆನ್. ಲೈಟ್ ಆನ್ ಮಾಡ್ಬೇಕಾ ಕೇಳ್ಕೊಳ್ತಾ ಇದ್ದಾವೆ. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ದಿನೇಶ್ ಸ್ಟ್ರೈಕರ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಗಂಗಾ. ಪಂದ್ಯ ಆರಂಭಗೊಳ್ತಾ ಇದೆ. 52 ಟಾರ್ಗೆಟ್. ಟಾರ್ಗೆಟ್ ಬೆನ್ನತ್ತಾ ಇದೆ. ಒಂದೋಟದ ಸೇರ್ಪಡೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ನಾಗರಾಜ್. ಉತ್ತಮ ರೀತಿಯ ಎಸೆತ. ಸ್ಲಿಪ್ ಭಾಗ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 2. ಮೊದಲ ಓವರ್ನ ಚಾಲ್ತಿಯ ಬಳಿಕ ಬಹಳ ಸುತ್ತಮುತ್ತ ಎಸೆತ. ರನ್ ಮಾಡಂತ ಪ್ರಯತ್ನ. ಮತ್ತೆ ನಾಗರಾಜ್. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಸುಂದರತೆ ಎಸೆತ. $52 is the target. ಲೈಟ್ ಆನ್ ಮಾಡಿ. ಎಲೆಕ್ಟ್ರಿಷಿಯನ್ ಪ್ಲೀಸ್ ನಾಟ್ ಲೈಟ್ ಆನ್. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ.
ಆದಷ್ಟು ಶೀಘ್ರ ಉಳಿದ ಲೈಟ್ ಅನ್ನು ಆನ್ ಮಾಡಬೇಕು. ಎಲೆಕ್ಟ್ರಿಷಿಯನ್ ಪ್ಲೀಸ್ ನೋಟ್. ಸುಂದರತೆಯ ಸತ, ಉತ್ತಮ ರೀತಿಯ ಒಂದು ಸತ, ಓಟಗಳು ಬರ್ತಾ ಇಲ್ಲ. ರೆಡ್ ಬುಲ್ಸ್ ವರ್ಸಸ್ ಎಂಆರ್ ಪಂದ್ಯಾಟವನ್ನು ಆಡ್ತಾ ಇದೆ. ತಿಮ್ಮಣ್ಣಯ್ಯನ ನಾಗರಾಜ್ ಅವರ ಮಾಲಕತ್ವದಲ್ಲಿ ಎಂಆರ್ ನಾಗರಾಜ್ ಅವರ ಐಕಾನ್ ಪ್ಲೇಯರ್ ಆಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇತ್ತ ರೆಡ್ ಬುಲ್ಸ್ಗಳು ರಂಗಣ್ಣ ಮಾಲಕತ್ವದ ತಂಡ ರಮೇಶ್ ದೇವಾಡಿಗ ಅವರ ಐಕಾನ್ ಪ್ಲೇಯರ್ ತತ್ತಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಒಂದು ಪಂದ್ಯಾಟದ ನಿರ್ಣಾಯಕರಿಗೆ ಅನುಭವಿ ನಿರ್ಣಾಯಕರು ಕೆಸಿ ಅಂಗೀಕೃತ ನಿರ್ಣಾಯಕರು. ಒಂದೆಡೆ ಹೇಮಂತ್, ಇನ್ನೊಂದೆಡೆ ರಾಕೇಶ್. ಮೂರನೇ ನಿರ್ಣಾಯಕರಾಗಿ ಪಾಂಡುರಂಗ ಮಂಗಳೂರು. ಮತ್ತೆ ಗಂಗಾ ಸ್ಟ್ರೈಕರ್ ವಿಭಾಗದಲ್ಲಿ ಬಿರುಸನ್ನ ಹೊಡೆತ ಮಾಡುವಂತ ಪ್ರಯತ್ನ, ರಿವರ್ಸ್ ಶಾಟ್ ಸಫಲತೆಯನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿಯನ್ನು ಕಾಣ್ತಾ ಇದೆ. ಫಾರ್ವರ್ಡ್ ಶಾಟ್ ಆಗಿದ್ದಾರೆ. ಮತ್ತೊಂದು ಹಿರಿಯ ಅನುಭವಿ ಆಟಗಾರ ರಾಜು ಇದ್ದಾರೆ. ಈ ತರಹದ ಸತ ಚೆಂಡು ಲೆಗ್ ಸ್ಟಿಕ್ ವಿಭಾಗದಲ್ಲಿ ಸುಂದರತೆ ಹೊಡೆತ, ಬೌಂಡರಿ. 4 ಓಟದ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿ ದಾಖಲಿಸ್ತಾ ಇದ್ದಾರೆ ದಾಂಡಿಗ. ಗಂಗಾ ರೆಡ್ ಬುಲ್ಸ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ನಂದನ್ ಬರ್ತಾ ಇದ್ದಾರೆ. ಉತ್ತಮ ರೀತಿಯ ಹೊಡೆತ, ಒಂದು ಓಟದ ಸೇರ್ಪಡೆ. ನಾಯಕ ದಿನೇಶ್ಗೆ. ಒಂದೆಡೆ ದಿನೇಶ್, ಒಂದೆಡೆ ಗಂಗಾ. ಈ ತನ್ಮಧ್ಯೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಅಲ್ಲಿನ ಕ್ಷೇತ್ರ ರಕ್ಷಕ ಸ್ವಲ್ಪ ಮೂವ್ಮೆಂಟ್ ಅನ್ನ ಕಂಡುಕೊಳ್ತಾ ಇಲ್ಲ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ರೆಡ್ ಬುಲ್ಸ್ ಮಾದಾವರಕ್ಕೆ. ಎಂಆರ್ ಕ್ರಿಕೆಟ್ ಟೀಮ್ ಪ್ರತಿ ಹೋರಾಟವನ್ನು ನೀಡ್ತಾ ಇದೆ. ಉತ್ತಮ ರೀತಿಯ ಸತ, ಒಂದು ಓಟದ ಸೇರ್ಪಡೆ.
ಈ ತನ್ಮದ ಉದರ ಆಘಾತ, ಗಂಗನ ಹುದ್ದರಿ ನೆಲ ಕಚ್ಚುತ್ತಾ ಇದೆ. ಪಂದ್ಯಾಟದ ಮೆರಗನ್ನು ಹೆಚ್ಚಿಸ್ತಾ ಇದೆ. ಗಂಗನ ತರುವಂತ ಸ್ಥಳದಲ್ಲಿ ತರದ ಮತ್ತೊಬ್ಬ ಪ್ರಮುಖ ಆಟಗಾರ, ಕುಳ್ಳನೆ ವಾಮನ ಮೂರ್ತಿ ಆಟಗಾರ ರಮೇಶ್ ಕಳು ವಿತರಣೆಯಾನೆ, ರಮೇಶ್ ಪವಾರ್ ಯಾನೆ ಹರ್ಷ ಯಾವ ಹಂತಲ್ಲಿ ಕೂಡ ಬಿರುಸಿನ ಹೊಡೆತ ನೀಡಬಲ್ಲಂತ ಹರ್ಷ ಈಗ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆ ಬಾರಿ ನಂದನ್ ದಿನೇಶ್ಗೆ ಸತ್ತ ಚೆಂಡು, ಬಿರುಸಿನ ಹೊಡೆತ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಸ್ಕೋರ್ 16-1, 16-1. ಸ್ವಲ್ಪ ಮಟ್ಟಿಗೆ ರನ್ ಧಾರಣೆಗೆ ಬ್ರೇಕ್ ಥ್ರೂ ಹಾಕ್ತಾ ಇದ್ದಾನೆ ನಂದನ್. ಅಲ್ಲಿ ಕ್ಯಾಮರಾದ ಕೆಳಗಿರುವಂತಹ ಪ್ರೇಕ್ಷಕರು ಗಮನಿಸಿ, ಅಲ್ಲಿ ಆಂಬುಲೆನ್ಸ್ ಹತ್ತಿರುವಂತಹ ಕ್ಯಾಮರಾ ಅಲ್ಲಿ ಶೇಕ್ ಆಗಬಾರ್ದು, ದಯಮಾಡಿ ಗಮನಿಸಿ. ಅಲ್ಲಿ ಆಂಬುಲೆನ್ಸ್ ಸನಿಹ ಇರುವಂತಹ ಕ್ಯಾಮರಾದ ಕೆಳಗಿರುವಂತಹ ಪ್ರೇಕ್ಷಕರು ಸ್ವಲ್ಪ ಆ ಟವರ್ ಅನ್ನು ಬಿಡಿ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕ್ಯಾಮರಾ ಎಲ್ಲಿದೆ ಆ ಟವರಿನ ಹತ್ತಿರ ಅಲ್ಲಿ ಪ್ರೇಕ್ಷಕ ಇರಬಾರ್ದು, ದಯಮಾಡಿ ಗಮನಿಸಿ. ಈ ಒಂದು ಪಂದ್ಯದ ಮುಖ್ಯ ಕ್ಯಾಮರಾಮನ್ ಆಗಿ ಅರಸಿದ್ದ ಎಲ್ಲದಕ್ಕೂ ಬದ್ಧ. ಈಗಾಗಲೇ ತನ್ನ ಕಾಯಕವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ಕೂಡ ಅಲ್ಲಿ ತೊಂದರೆ ಕೊಡಬಾರ್ದ ಕೇಳಿಕೊಳ್ತಾ ಇದ್ದಾವೆ. ಎಸಗಾರಿಕೆ ಭಾಗದಲ್ಲಿ ನಾಗರಾಜ್, ಲೋವರ್ ಫೋಟಾ ಸಗಬಿದ ಚೆಂಡು ಬಾಲ್ ಶುದ್ಧ ಕಟ್ ಮಾಡ್ತಾ ಇದ್ದಾನೆ. ಮತ್ತೊಂದು ಉತ್ತಮ ರೀತಿಯ ಆಟವನ್ನು ಹರ್ಷ ಮಾಡ್ತಾ ಇದ್ದಾನೆ. ಈ ಮುಂಚೆ ಹೇಳಿದಂತೆ ಹರ್ಷ ವಿಕೆಟ್ಗಳ ನಡುವೆ 22 yards ಮೀನ್ಸ್ 66 feet ಬಾಲ್ ಉತ್ತಮ ರೀತಿಯ ಓಟವನ್ನು ಮಾಡ್ತಾನೆ. ಆ ನಿಟ್ಟಿನಲ್ಲಿ ಹರ್ಷನಿಗೆ 2 ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ತರದ ಗೂಟ ರಕ್ಷಕ ಕೂಡ ಎಡಗೈ ಆಟಗಾರ ಯಾವ ಹಂತಲ್ಲೂ ಬಲಯುತ ಹೊಡೆತ ನೀಡಬಲ್ಲ ಅಂತ ಹರ್ಷ ಮತ್ತೆ ಪಂದ್ಯಾಟದಲ್ಲಿ ಅಜೇಯ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ ರೆಡ್ ಬುಲ್ಸ್ ಗಳ ಪರವಾಗಿ. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. 7 ಗಂಟೆಗೆ ಸರಿಯಾಗಿ ಕರ್ನಾಟಕ ರಣಜಿ ಕಂಡಂತಹ ಧಾರವಾಡದ ಹುಡುಗ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಕೂಡ ಪಂದ್ಯಾಟವನ್ನು ಆಡಿದ್ರು. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕೂಡ ತನ್ನದಾಗಿಸಿಕೊಂಡಂತಹ ಅನುಭವಿ ಆಲ್ರೌಂಡರ್ ಈ ವರ್ಷ IPL RCB ಆಟಗಾರ ಪವನ್ ದೇಶಪಾಂಡೆ ಅವರು 7 ಗಂಟೆಗೆ ಸರಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಇವತ್ತಿನ ಪ್ರಮುಖ ಆಕರ್ಷಣೆ ಪವನ್ ದೇಶಪಾಂಡೆ. ಮತ್ತೆ ನಾಗರಾಜ್ ಈ ಬಾರಿ ಸತ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಪಂದ್ಯಾಟದಲ್ಲಿ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ MR ಕ್ರಿಕೆಟ್ ತಂಡ. ನಿನ್ನೆಯ ದಿನದಲ್ಲಿ 2 ತಂಡಗಳು ಕೂಡ ಮೊದಲ ಸೋಲನ್ನ ಕಂಡಂತಹ ತಂಡ. ಸಮಾನ ದುಃಖಿಗಳು ಅಂಕಣ ಒಳಭಾಗದಲ್ಲಿ. ಒಂದೆಡೆ MR, ಒಂದೆಡೆ ರೆಡ್ ಬುಲ್ಸ್. ಈ ತರ ಮತ್ತೆ ವೈಟ್ ಬಾಲ್
ಅಕ್ರಮ ಎಸೆತದ ಸೂಚನೆಗಳು ಬರ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎರಡು ತಂಡಗಳು ದಿನದ ಮೊದಲ ಪಂದ್ಯಾಟ ಸೋಲನ್ನ ಕಂಡಿತ್ತು. ರೆಡ್ ಬುಲ್ಸ್ ಜೆವೈಸಿ ವಿರುದ್ಧ ಸೋಲನ್ನ ಕಂಡ್ರೆ ಎಂಆರ್ ಕ್ರಿಕೆಟ್ ತಂಡ ಹನುಮಾನ್ ವಾರಿಯರ್ಸ್ ವಿರುದ್ಧ ಸೋಲನ್ನ ಕಂಡಿತ್ತು. ಮೊದಲ ಜಯಕ್ಕಾಗಿ ಅಂಕಣ ಒಳಭಾಗದಲ್ಲಿ ಉತ್ತಮ ಎಸೆತ ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದ್ದಾನೆ ಹರ್ಷ. ಬಹುಶಃ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗೋ ಅವಶ್ಯಕತೆ ಇದೆ ರೆಡ್ ಬುಲ್ಸ್ಗೆ. ಇನ್ನು ಕೂಡ ತಂಡದ ಪರವಾಗಿ ಐಕಾನ್ ಆಟಗಾರ ರಮೇಶ್ ದೇವಾಡಿಗೆ ಉಪಸ್ಥಿತಿ ಕಾಣಬೇಕಷ್ಟೇ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಾಗರಾಜ್ ದಾಸಾನ್ಪುರ ಹೋಬಳಿಯ ಪ್ರತಿಷ್ಠಿತ ದಾಂಡು ಚೆಂಡಿನ ಸಮರ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಕಳೆದ ಬಾರಿ DHPL ಜೆಬಿಸಿಸಿಯ ಆಶ್ರಯದ ಆಕಾಶ್ ಗೌಡ ಸಾರಥ್ಯದಲ್ಲಿ ಪಂದ್ಯಾಟ ನಡೆಯಿತು. ಈ ಬಾರಿ ತ್ರಿಮೂರ್ತಿಗಳು ಈ ಪಂದ್ಯಾಟ ಅತಿ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ರವಿ ಖೇತನಹಳ್ಳಿ, DC ಗಂಗಾಧರ್ ಗೌಡರು ಹಾಗೂ ಸೃಷ್ಟಿ ಲೋಕೇಶ್. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಎರಡನೇ ದಿನದ ಮೂರನೆಯ ಪಂದ್ಯ. ಶಾರ್ಟ್ ಆಗಿ ಬಿದ್ದ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಒಂದೋಟದ ಹೆಚ್ಚುವರಿ ಸೇರ್ಪಡೆಯನ್ನು ಕಾಡ್ತಾ ಇದೆ. ಟೆನ್ನಿಸ್ ಬಾಲ್ ಅಲ್ಲಿ ಇವತ್ತಿನ ದಿನ ರಿವರ್ಸ್ ಶಾಟ್ ಗಳೆಲ್ಲ ಸರ್ವೇ ಸಾಮಾನ್ಯವಾಗ್ತಾ ಇದೆ. ಈ ತನ್ಮದ ಎಸೆತ ಚೆಂಡು ಸಮಯದ ಹೊಂದಾಣಿಕೆ ಕೊರತೆ ಸ್ವಲ್ಪ ಹರ್ಷ ಮಾಡಿದ್ರು. ಔಟ್ ಟಚ್ ಆಗ್ತಾ ಇದೆ. ಕೇವಲ ಒಂದು ಓಟದ ಸೇರ್ಪಡೆ. ಯಾವ ಹಂತಲ್ಲೂ ಕೂಡ ಬಿರುಸಿನ ಷಟಕ ಗಳಿಸುವ ಅವಕಾಶ ಹರ್ಷನಿಗಿದೆ. ಮುಕ್ತಾಯ ಕಡತ ಓವರ್ಗಳ ಸಂಖ್ಯೆ 4. ದಿ ಕಂಪ್ಲೀಟ್ ಓವರ್ ನಂಬರ್ 4. ಸ್ಕೋರ್ 22. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅತಿ ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದೋಟದ ಸೇರ್ಪಡೆ. ಎಸೆಗಾರಿಕೆ ಭಾಗದಲ್ಲಿ ಮದನ್ ಗೌಡ. ಉತ್ತಮ ರೀತಿಯ ಎಸೆತ. ಸುಂದರತೆ ಎಸೆತ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮದನ್
ಸ್ಟ್ರೈಕರ್ ವಿಭಾಗದಲ್ಲಿ ದಿನೇಶ್, ತಂಡದ ನಾಯಕ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷ. ಉತ್ತಮತೆ ಸತ. ಬಹಳ ಉತ್ತಮ ಹೊಡೆತ, ಮತ್ತೊಂದು ಹೊಡೆತ ಹೆಚ್ಚುವರಿ ಸೇರ್ಪಡೆ ಹರ್ಷನ ಖಾತೆಗೆ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಕಾಡ್ಕೊಳ್ತಾ ಇದೆ. ವೈಡ್ ಬಾಲ್, ಅಕ್ರಮ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಅನುಭವಿ ನಿರ್ಣಾಯಕರು ಒಂದೆಡೆಯನ್ನು ಕಡ್ಕೊಳ್ತಾ ಇದೆ. ಸುಂದರತೆ ಸತ. ಅಂತಿಮ 12 ಎಸೆತ 26 ಓಟದ ಅವಶ್ಯಕತೆ. ಮುಕ್ತಾಯ ಕಂಡ 5 ಓವರ್ಗಳ ಮುಂದೆ 26 ಒಂದು ಹುದ್ದರಿ ಕಳ್ಕೊಳ್ತಾ ಇದೆ. ಈಗಾಗಲೇ 26 ಓಟ ದಾಖಲಿಸಿದೆ. 52 ಟಾರ್ಗೆಟ್ ರೆಡ್ ಬುಲ್ಸ್ ಮಾಧಾವರಕ್ಕೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಿರಣ್. ಬಿರುಸಿನ ಹೊಡೆತ ಮಾಡುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. 11ಕ್ಕೆ 26. ಚಾಂಪಿಯನ್ಸ್ ಲೀಗ್ ಸಾಗ್ತಾ ಇದೆ. ಈ ಒಂದು ಪಂದ್ಯದ ನಿರ್ಣಾಯಕರಾಗಿ ನೀಳ ಕಾಯ್ದ ನಿರ್ಣಾಯಕ ರಾಕೇಶ್. ಈತನ ಮಧ್ಯೆ ಹರ್ಷನ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಹೊಸ ದಾಂಡಿಗ ಗಂಗನ ಸೇರ್ಪಡೆ ಆಗ್ತಾ ಇದೆ. 10ಕ್ಕೆ 26. ಮುಖ್ಯ ನಿರ್ಣಾಯಕರ ನೀಳ ಕಾಯ್ದ ರಾಕೇಶ್, ಸಹ ನಿರ್ಣಾಯಕರಾಗಿ ದೃಢ ನಿಲ್ಲುವ ವ್ಯಕ್ತಿ ಹೇಮಂತ್ ಮತ್ತು ನಿರ್ಣಾಯಕರಾಗಿ ವಾಮನ ಮತ್ತು ಪಾಂಡುರಂಗ ಮಣಿಪಾಲ ಮಂಗಳೂರು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ.
ಓವರ್ನ ಪ್ರವೇಶ ರಮೇಶ್ ದೇವಾಡಿಗ. ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನ ಕಾಡ್ತಾ ಇಲ್ಲ. ಇನ್ನೊಂದೆಡೆಯಲ್ಲಿ ಭರತ್ ಸಿಡಿಲ್ ಹೊಡೆತಗಾರ ರಮೇಶ್. ಜಿಜೆ ಕಪ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಸರ್ವಾಂಗೀಣ ಆಟವನ್ನ ತೋರ್ಪಡಿಸಿದ ಆಟಗಾರ ರಮೇಶ್ ದೇವಾಡಿಗ. ಶಾರ್ಟ್ ಆಗಿ ಬಿದ್ದ ಚೆಂಡು, ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ತನ್ಮಧ್ಯೆ ಹೋದರ ಆಘಾತ. ಸಂಜಯ್ ಇನ್ ಆಕ್ಷನ್. ಸಂಜಯ್ ಡಿಜೆ ಲೂಮಿಯಾ. ಹೊಸ ದಾಣಿಗನ ಸೇರ್ಪಡೆ ಅಂಕಣ ಕಳ್ಕೊಳ್ತಾ ಇದೆ. ಮೇಡನ್ ಓವರ್, ಮೇಡ್ ಇನ್ ವಿಕೆಟ್ ಅನ್ನ ದಾಖಲಿಸ್ತಾ ಇದ್ದಾನೆ ಎಸೆತಗಾರ ಕಿರಣ್. 6-26. ಕಷ್ಟ ಸಾಧ್ಯತೆಯಲ್ಲಿ ರೆಡ್ ಬುಲ್ಸ್, ಸುಲಭ ಸಾಧ್ಯತೆಯಲ್ಲಿ ಎಂಆರ್. ಮೊದಲ ಜಯವನ್ನು ದಾಖಲಿಸುವ ಪ್ರಯತ್ನಕ್ಕಾಗಿ ಎಂಆರ್ ತಂಡ ಸ್ವಲ್ಪ ಮಟ್ಟಿಗೆ ಮುಂಚೂಣಿಯನ್ನು ಕಾಣ್ತಾ ಇದೆ. 6 ಎಸೆತ, 5 ಸಿಕ್ಸರ್ಗಳು. ರಮೇಶ್ ದೇವಾಡಿಗ ಸ್ಟ್ರೈಕರ್ ನಲ್ಲಿದ್ದಾರೆ. ಒಂದು ಅಲ್ಲಿ ರಮೇಶ್ ದೇವಾಡಿಗೆ ಎಂಟ್ರಿ ಬಹಳಷ್ಟು ಲೇಟ್ ಆಗ್ತಾ ಇದೆ. ಯಾವ ಹಂತದಲ್ಲಿ ಕೂಡ ಹೊಡೆತಗಳ ನೀಡಬಲ್ಲಂತ ಅನುಭವಿ ಆಟಗಾರ ರಮೇಶ್ ದೇವಾಡಿಗ ಅಂತಿಮ ಹಂತದಲ್ಲಿದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ಸಂಪತ್. 6-26. ಶಶಿ ನಾಶಕರ ಭಾಗದಲ್ಲಿ ಸಂಪತ್. ಚಾಂಪಿಯನ್ಸ್ ಲೀಗ್ ಆಗ್ತಾ ಇದೆ. ನೈಸ್ ಗ್ರೌಂಡ್ ವಾತಾವರಣದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 5-25. 5-25. ಚಾಲಕನ ಸ್ಥಿತಿಯಲ್ಲಿದೆ, ಡ್ರೈವರ್ ಸೀಟ್ ನಲ್ಲಿದೆ, ವಿಜಯ ಪಥದಲ್ಲಿ ಮುನ್ನುಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ರೆಡ್ ಬುಲ್ಸ್ ಎರಡನೆಯ ಸೋಲನ್ನ ಕಾಣುವ ಕವತವನ್ನ ಕಂಡುಕೊಳ್ತಾ ಇದೆ. ಎಂಆರ್ ತಂಡ ಮೊದಲ ಜಯದ ಸಾಧ್ಯತೆಗಳು ಉಜ್ವಲವಾಗ್ತಾ ಇದೆ. ನಾಗರಾಜು ಎನೆ ತಿಮ್ಮಣ್ಣವರ ಮಾಲಕತ್ವದ ಎಂಆರ್. ಈತನ ಮಧ್ಯೆ ಹೋದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಸ್ಟ್ಯಾಂಪ್ಡ್ ಔಟ್. ವಾಯುಪಥದವ್ರು ರೆಡಿ ಇರಬೇಕು ಆದಷ್ಟು ಶೀಘ್ರ. ಈಗಾಗಲೇ ಹನುಮಾನ್ ವಾರಿಯರ್ಸ್ ರೆಡಿ ಇದ್ದಾರೆ. ಈ ಪಂದ್ಯ ಮುಗಿತಾಕ್ಷಣ ಅಂಕಣದ ಒಳಭಾಗಕ್ಕೆ ಬರಬೇಕು. ದಯಮಾಡಿ ಗಮನಿಸಿ, ವಾಯುಪುತ್ರ ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕು. ವಾಯುಪುತ್ರ ಲೈನ್ ಅಪ್. ಬಹಳ ಉತ್ತಮ ರೀತಿಯ ಎಸೆತ,
ಒಂದೋಟದ ಸೇರ್ಪಡೆ ವಾಯುಪಥದವರು ಆದಷ್ಟು ಶೀಘ್ರ ಬರಬೇಕು. ಲೈನ್ ಅಪ್ ಮಾಡಿ, ಸಮಯ ಮೀರ್ತಾ ಇದೆ, ದಯಮಾಡಿ ಗಮನಿಸಿ. ನಿಮ್ಮ ಸಹಕಾರ ಇಲ್ಲಿ ಬೇಕಾಗಿದೆ. ಈಗಾಗಲೇ ಹನುಮಾನ್ ವಾರಿಯರ್ಸ್ ರೆಡಿ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓಟ ಪೂರೈಸಂತ ಪ್ರಯತ್ನ, ಪೂರೈಕೆಯೂ ಕೂಡ ಬಹುಶಃ ಪ್ರತಿಯೊಂದು ರನ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ 6 ತಂಡಗಳ ಒಂದು ಹಂತದಲ್ಲಿ ಪ್ರತಿಯೊಂದು ರನ್ ರೇಟ್ಗೋಸ್ಕರ ಬಹುಶಃ ಅಂಕಣ ಒಳಭಾಗದಲ್ಲಿ ರೆಡ್ ಬುಲ್ಸ್ ಉತ್ತಮ ರೀತಿಯ ಕೊನೆಯ ಹೋರಾಟ ನೀಡ್ತಾ ಇದೆ. ಬಹಳಷ್ಟು ಉತ್ತಮತೆ ಸತ, ಸುಂದರತೆ ಸತ. ಪಂದ್ಯಾಟವನ್ನ ಎಂಆರ್ ಗೆದ್ಕೊಳ್ತಾ ಇದೆ. ಮೊದಲ ಜಯವನ್ನು ದಾಖಲಿಸ್ತಾ ಇದೆ ಎಂಆರ್. ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಆದಷ್ಟು ಶೀಘ್ರ ವಿಜಯಿ ಹಾಗೂ ಪರಾಜಿತ ತಂಡ ಗ್ರೌಂಡ್ ಅನ್ನ ನಮ್ಮ ಡಗ್ಔಟ್ಸ್ ಅನ್ನು ಖಾಲಿ ಮಾಡಿ ತದನಂತರ ಹೊಸ ತಂಡಕ್ಕೆ ಅವಕಾಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಮುಕ್ತಾಯಗೊಂಡ ಪಂದ್ಯ ಶ್ರೇಷ್ಠ ಪಡೆದ ಆಟಗಾರ ಆರಂಭಿಕ ಹಂತದಲ್ಲಿ ಎಂಆರ್ ತಂಡದ ಪರವಾಗಿ ಏಕಾಂಗಿ ಆಡಿ 30ರ ಆಟವನ್ನು ಆಡಿದ ಸಾಗರ್ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ನಮ್ಮ ಮುಖ್ಯ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅವರಿಗೆ ಒಂದು ಪ್ರಶಸ್ತಿ ನಮ್ಮ ಅತಿಥಿ ಗಣ್ಯರ ಮುಖೇನ ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮೀಸೆ ನಾಗರಾಜ್ ಅವರು